ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಧರ್ಮ ಅಧಿಕಾರಿಯಾಗಿ ನೀವೆಂತ ಕೆಲಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿ. ಇದು ನಿಮ್ಗೆ ಸರಿ ಅನ್ಸುತ್ತಾ? ಯಾಕಿಂತ ಕೆಲಸ ಮಾಡಿಸಿದ್ರಿ? ಏನ್ ಯೋಚನೆ ಮಾಡ್ತಿದ್ದೀರಾ? ತಲೆಯಲ್ಲಿ ಸುಳ್ಳು ಹೇಳೋ ಯೋಚನೆ ಇದ್ರೆ ಅದನ್ನ ಈಗ್ಲೇ ತೆಗೆದು ಹಾಕ್ಬಿಡಿ. ಸತ್ಯ ಹೇಳಿಲ್ಲ ಅಂದ್ರೆ ನಾನು ಈಗ್ಲೇ ಎಲ್ಲರನ್ನೂ ಕರೀತೀನಿ. ನಿಮಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ಸತ್ಯವನ್ನು ಹೇಳೋ ಸಮಯ ಈಗ ಬಂದಿದೆ. ನನಗೆ ನಿಮ್ಮ ಮೇಲಾಗಲಿ ನಿಮ್ಮ ಮನೆಯವರ ಮೇಲಾಗಲಿ ದ್ವೇಷ ಇಲ್ಲ. ನನ್ನ ದ್ವೇಷ ಎಲ್ಲ ಆ ಸೌಂದರ್ಯದ ಮೇಲೆ. ಸೌಂದರ್ಯ ಮೇಡಮ್ ಮೇಲೆ ದ್ವೇಷ ಅಂತ ತಪ್ಪ ಅವ್ರೇನ್ ಮಾಡಿದ್ದಾರೆ? ನಿನ್ನ ಗಂಡನಿಗೆ ರೂಪನ್ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ನಿರ್ಧಾರನ ಯಾರು ತಗೊಂಡ್ರು ಅಂತ ಗೊತ್ತಾ ನಿಂಗೆ? ಗೊತ್ತು, ಸೌಂದರ್ಯ ಮೇಡಮ್. ಯಾಕೆ ಅಂತ ಗೊತ್ತಾ? ನಮ್ಮ ಅಕ್ಕ ನೋಡಕ್ ಸುಂದರವಾಗಿದ್ಲು, ಅದಕ್ಕೆ. ಅದೊಂದೇ ಕಾರಣ ಅಲ್ಲ, ನಿಮ್ಮ ಅಕ್ಕನಿಗೆ ಮಕ್ಕಳಾಗಲ್ಲ ಅನ್ನೋ ಸತ್ಯ ನಿನಗಾಗ್ಲಿ ನಿಮ್ಮ ಮನೆಯವ್ರಿಗಾಗ್ಲಿ ಗೊತ್ತಿತ್ತಾ? ಏನ್ ಹೇಳ್ತಿದ್ದೀರಾ? ರೂಪಂಗೆ ಮಕ್ಕಳಾಗಲ್ಲ ಅಂತ ನನ್ನಿಂದ ಗೊತ್ತಾಗಿ ಸೌಂದರ್ಯ ಚಿರುಗೆ ರೂಪನ್ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿ. ಕಾರಣ ಏನ್ ಗೊತ್ತಾ? ಚಿರು ಮದುವೆ ಆಗೋ ಬಂಜಿ ಆಗಿರ್ಬೇಕು ಅನ್ನೋದೇ ಸೌಂದರ್ಯಗಳ ದುರಾಲೋಚನೆ. ಸೌಂದರ್ಯನ ಪ್ರಕಾರ ಚಿರು ರೂಪನ್ ಮದುವೆ ಆಗಬೇಕಿತ್ತು. ಅವತ್ತು ಅವಳು ಮದುವೆ ದಿನ ಹೇಳ್ದೆ ಕೇಳ್ದೆ ಓಡೋದು. ಆಗ ವಿಧಿ ಇಲ್ದಲೆ ಚಿರು ನಿನಗೆ ತಾಳೆ ಕಟ್ಟಬೇಕಾಗ್ಬಂತು. ನಿನಗೆ ಮಕ್ಕಳಾಗತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಸೌಂದರ್ಯಂಗೆ ನಿನಗೆ ಎಲ್ಲಿ ಮಕ್ಕಳಾಗತ್ತೋ ಅನ್ನೋ ಭಯ. ಅದಕ್ಕೆ ನೀನ್ ಕಂಡ್ರೆ ಅವಳಿಗೆ ಆಗಲ್ಲ. ರೂಪನ್ ಗೊತ್ತು ಮಾಡಿಕೊಟ್ಟಿದ್ದಕ್ಕೆ ನನಗೆ ಕೈ ತುಂಬ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಸೌಂದರ್ಯ. ಯಾವಾಗ ಮದುವೆ ಮುರಿದು ಬಿತ್ತೋ ನನಗೆ ದುಡ್ಡು ಕೊಡದೆ ಕೈ ಎತ್ತುಬಿಟ್ಲು. ನನಗೂ ಫೋನ್ ಮಾಡಿ ಮಾಡಿ ಸಾಕಾಗೋಯ್ತು. ಹೋಗ್ಲಿ ಅಂತ ಬಿಟ್ಟುಬಿಟ್ಟೆ. ಏನ್ ಮಾಡ್ತೀರೋ ಮಾಡ್ಕೊಳ್ಳಿ, ಯಾರಿ ಬೇಕಾದ್ರು ಹೇಳಿ ಅಂತಾಳೆ. ವರದಕ್ಷಿಣೆ ಆಸೆಗೆ ನನ್ನ ಅಳಿಯ ನನ್ನ ಮಗಳನ್ನ ಹೊಡೆದು ಅವಾಗ ಮನೆಗೆ ವಾಪಸ್ ಕಳಿಸ್ತಾ ಇರ್ತಾನೆ. ಅಷ್ಟೇ ಅಲ್ಲ, ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಳಕ್ ಕೂಡ ಹೊರಟಿದ್ಲು. ಅವತ್ತು ಸೌಂದರ್ಯ ನನಗೆ ಹಣದ ಸಹಾಯ ಮಾಡಿದ್ರೆ ನನ್ನ ಮಗಳಿಗೆ ಇಂಥ ಸ್ಥಿತಿ ಬರ್ತಾ ಇರಲಿಲ್ಲ. ಅದಕ್ಕೆ ನನಗೆ ಆ ಸೌಂದರ್ಯದ ಮೇಲೆ ದ್ವೇಷ. ಇಂಥ ಕೆಟ್ಟ ಹೆಂಗಸು ಭೂಮಿ ಮೇಲೆ ಇರಬಾರ್ದು ಅಂತ ಸಾಯಿಸಕ್ಕೋಸ್ಕರ ಜನನ ಕಳಿಸ್ದೆ. ಆದರೆ ಅವ್ರು ಏನು ಮಾಡದೆ ವಾಪಸ್ ಬಂದರು. ಸೌಂದರ್ಯ ತಪ್ಪು ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಸಾಯಿಸಕ್ ಹೊರಟಿದ್ದು ಇನ್ನೂ ದೊಡ್ಡ ತಪ್ಪು. ನನಗಾದ ಅನ್ಯಾಯ ಬೇರೆ ಯಾರಿಗ ಆಗ್ಬಾರ್ದು ಅಂತ ಹೇಳಿ ನಾನೇ ನಿರ್ಧಾರ ತಗೊಂಡೆ. ಸೌಂದರ್ಯ ಮೇಡಮ್ ಬಗ್ಗೆ, ನಮ್ಮ ಅಕ್ಕಿನ ಬಗ್ಗೆ ನೀವು ಹೇಳಿದ್ದೆಲ್ಲ ಸತ್ಯನ? ಸತ್ಯ. ಆ ಅನ್ನಪೂರ್ಣೇಶ್ವರಿ ತಾಯಿ ಮೇಲೆ ಆಣೆ ಮಾಡಿ ಸತ್ಯ. ಈ ಸತ್ಯ ನನ್ಗೆ ಹೇಳ್ದಂಗೆ ನನ್ ಗಂಡ ಮನೆಯವ್ರ ಮುಂದೆನೂ ಹೇಳ್ತೀರಾ? ನಾನು ಅವ್ರನ್ನ ಸಾಯಿಸಕ್ ಹೊರಟಿದ್ದೆ ಅನ್ನೋ ವಿಷಯ ನೀನು ಹೇಳಲಿಲ್ಲ ಅಂದ್ರೆ ನಾನು ಘಂಟಾಘೋಷವಾಗಿ ಈ ಸತ್ಯನ ಹೇಳ್ತೀನಿ. ಸರಿ, ನಾಳೆ ಎಲ್ರೂ ನಿಮ್ಮ ಮನೆಗೆ ಕರ್ಕೊಂಡ್ಬಿಡ್ತೀನಿ. ಆಗ್ಬೋದು, ಕಾಯ್ತಾ ಇರ್ತೀನಿ.